ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಈ ಭಾಗದ ರೈತರಿಗೆ ನೀರು ಹರಿಸುವಂಥ ನಿಟ್ಟಿನಲ್ಲಿ ಈ ಒಂದು ಕಾಮಗಾರಿ ಭಾಳ ಯಶಸ್ವಿಯಾಗಿ ಭಾಳಷ್ಟು ಅವಶ್ಯಕತೆ ಇರ್ತಕ್ಕಂಥ ಒಂದು ಕಾಮಗಾರಿ. ಆ ನಿಟ್ಟಿನಲ್ಲಿ ಇವತ್ತು ಯಶಸ್ವಿಯಾಗಿ ಈ ಒಂದು ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮಾಡಿದ್ವಿ. ಆದಷ್ಟು ಬೇಗ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಈ ಭಾಗದ ರೈತರಿಗೆ ನೀರನ್ನು ಕೊಡಿಸುವಂಥದ್ದೇ ನಮ್ಮ ಉದ್ದೇಶ. ಜೊತೆಗೆ ನಮ್ಮ ರೈತರು ಓಡಾಡುವಂಥ ನಿಟ್ಟಿನಲ್ಲಿ 3 ಸಂಪರ್ಕದ ಸೇತುವೆಗಳು ಅವಶ್ಯಕತೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೊಂದು ಎಲ್ಲೇ ಕೊಡ್ತಾರೆ ಲಿಸ್ಟೆಲ್ಲ. ಇಲ್ಲಿ ನಮಗೆ ಇದೆಲ್ಲ ಪರ್ಟಿಕ್ಯುಲರ್ ಆಗಿ ಇದು ಹೇಳಕ್ಕೆ ಬರಲ್ಲ. ಹನುಮಾನ್ ಕಾಲುವೆ 4 ಬ್ರಾಂಚ್, ಕಬ್ಬಿನ ಪಿಕಪ್ ಕ್ಯಾನಲ್, ಆಮೇಲೆ ರೀಕನ್ಸ್ಟ್ರಕ್ಷನ್ ಆಫ್ ಕಾರ್ಡ್ ಬ್ರಿಡ್ಜ್ ಅಂತೇಳಿ ಒಂದು CRPCಯ ಒಂದು ನಾಲೆಯಲ್ಲಿ, ಜೊತೆಗೆ ಗಿಡಗಂಡಿ ಇದೊಂದು 14 ಕಿಲೋಮೀಟರ್ RSM ಇದತ್ರ ಅದೊಂದು 3 ಕಡೆ ಮಾಡಿಸುವಂಥ ನಿಟ್ಟಲ್ಲಿ ಮಾಡ್ತಾಯಿದ್ವಿ. ಈ ಭಾಗದ ರೈತರುಗಳಿಗೆ ಅನುಕೂಲ ಆಗಬೇಕು. ಇದ್ರ ಜೊತೆಗೆ ಮುಂದೆ ಹೋಗುವಂಥ ನಿಟ್ಟಲ್ಲೂ ಕೂಡ ಇದು ಅದನ್ನು ಮುಂದಿನ ದಿನಗಳಲ್ಲಿ ಕೈ ಎತ್ತಿಕೊಳ್ಳುವಂಥ ನಿಟ್ಟಲ್ಲಿ ಈ ಒಂದು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೆ. ಎಲ್ಲೆಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾಲಾ ಆಧುನೀಕರಣ ಆಗಬೇಕು ಅವೆಲ್ಲ ಕೂಡ ಒಂದು ಎಸ್ಟಿಮೇಟನ್ನು ಮಾಡಿ ಒಂದು DPR ಅನ್ನು ಮಾಡಿ ಕೊಡಿ. ಅದನ್ನು ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಜೊತೆಗೆ ಉಪಮುಖ್ಯಮಂತ್ರಿಗಳು, ಈ ರಾಜ್ಯದ ಬೃಹತ್ ನೀರಾವರಿ ಕೈಗಾರಿಕೆ ನೀರಾವರಿಯ ಒಂದು ಇಲಾಖೆಯ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಅವರಿಬ್ಬರು ಮನವೊಲಿಸಿ ಆ ಒಂದು ಏನು ಲೈನಿಂಗ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿರ್ಬೋದು, ಈ ಕಳೆದ ಅಧಿವೇಶನದಲ್ಲೂ ಕೂಡ ನಾವು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಹಲವಾರು ಭಾಗದ ಒಂದು ಕಾಲುವೆಯ ರಸ್ತೆಗಳಿರ್ಬೋದು, ಬೇರೆ ಏನು ಏರಿಗಳಿರ್ಬೋದು, ಜೊತೆಗೆ ಸಂಪರ್ಕದ ರಸ್ತೆಗಳು ಎಲ್ಲವೂ ಕೂಡ ಹಾಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಾಗಿ ಅನುದಾನವನ್ನು ಒದಗಿಸ್ಕೊಡ್ಬೇಕಂತೇಳಿ ನಾನು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇನೆ. ಅದಕ್ಕೆ ಪುರಸ್ಕಾರವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಆ ಕಾಮಗಾರಿಯನ್ನು ಜಲ್ದಿ ಕೈ ಎತ್ತಿಕೊಂಡು ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಸದನದಲ್ಲಿ ಉತ್ಸವವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮಾಡ್ತಾಯಿದ್ವಿ. ಈಗಾಗಲೇ ನೀವು ನೋಡಿರ್ಬೋದು, ನಮ್ಮ ಈ ಒಂದು ಚಿಕ್ಕ ಅಕ್ವಾಡಕ್ಟ್ 15 ಕೋಟಿಗಳ ಅಂದಾಜು ವೆಚ್ಚದಲ್ಲಿ ಅಕ್ವಾಡಕ್ಟನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು. ಕಗ್ಗರೆ ಭಾಗದಲ್ಲಿ ಅದೊಂದು 43 ಕೋಟಿ ಅಡಿಯಲ್ಲಿ ನಾಲಾ ಆಧುನೀಕರಣದ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗ KRMBC ಇದು 108 ಕೋಟಿಯ ಅನುದಾನದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಟೆಂಡರ್ ಎಲ್ಲ ಶುರುವಾಗಿದೆ, ಅಗ್ರಿಮೆಂಟ್ ಆಗಿದೆ. ಕೆಲವೇ ದಿನಗಳಲ್ಲಿ ಆ ಕಾಮಗಾರಿಯನ್ನು ಪೂಜೆಯನ್ನು ಮಾಡಿ ಆದಷ್ಟು ಬೇಗ ಪ್ರಾರಂಭವನ್ನು ಮಾಡ್ತೇವೆ. ಇವೆಲ್ಲವೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಿಮಗೆ ತಿಳಿದಿರೋ ಹಾಗೆ ಮಳೆ ಬೇರೆ ಅಭಾವ ಈ ಸಂದರ್ಭದಲ್ಲಾಗಿದೆ. ನಾನು ಕಳೆದ 1 ವಾರ ಹಿಂದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮೈಸೂರಿನ ಪ್ರವಾಸಕ್ಕೆ ಬಂದ ಸಂದರ್ಭದಲ್ಲಿ ಅವ್ರಿಗೆ ಮನವಿಯನ್ನು ಕೊಟ್ಟು ಏನು ಈ ಭಾಗದ ನಮ್ಮ ರೈತರುಗಳು ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ, ಏನು ಬೆಳೆಗೆ ನೀರಿಲ್ಲ ಅಂತಕ್ಕಂಥ ನಿಟ್ಟಲ್ಲಿ ಅದನ್ನು ಮನವಿಯನ್ನು ಮಾಡ್ಕೊಂಡ ಸಂದರ್ಭದಲ್ಲಿ ನೀರು ಬಿಟ್ಟಿದ್ದಾರೆ. ಈಗ ಒಂದು 3 ದಿವಸದಿಂದ ಎಲ್ಲ ಕಡೆಗೂ ನೀರನ್ನು ಕೆರೆಕಟ್ಟೆಗಳನ್ನು ತುಂಬಿಸ್ತಾ ಇದ್ದಾರೆ. ಈಗ ಕಾಲುವೆ ಮುಖಾಂತರ ಎಷ್ಟು ಅಂದಾಜು ಎಷ್ಟು ಕೆರೆಗಳು ತುಂಬಿಸ್ತಾರೆ? ಕುಡಿಯ ನೀರಿಗೆ ಸಂಬಂಧಪಟ್ಟ ಹಾಗೆ ಹರಿಸಿರ್ತಕ್ಕಂಥದ್ದು ದನ ಕರುಗಳು ಮತ್ತು